ಸೊ ಈಗ ಸೆಮಿ ಆಟೋ ಆಪ್ಷನನ್ನು ನೋಡೋಣ. ಇಲ್ಲಿ ಫೋಟೋಸ್ ಇದ್ದಾವೆ. ಆಟೋ ಫಿಲ್ಟರ್ ಆನ್ ಅಂತಿದೆ. ಆನ್ ಮಾಡಿದ್ರೆ ಇಲ್ಲಿ ನಮಗೆ ಬ್ಯಾಕ್ಗ್ರೌಂಡ್ ತೋರಿಸುವಂಥ ಒಂದು ಇದನ್ನ ಸ್ಪೇಸ್ ಆಗುತ್ತೆ. ಇಲ್ಲಿ ನಮ್ಮ ಎಲ್ಲ PSTಗಳನ್ನು ಇಂಪೋರ್ಟ್ ಮಾಡಾಗಿದೆ. ನಂತರ ಇಲ್ಲಿ ಫೋಟೋಸ್ ಇದ್ದಾವೆ. ನಾವಿಲ್ಲಿ ಎಷ್ಟು ಫೋಟೋಗಳನ್ನು ಸೆಲೆಕ್ಟ್ ಮಾಡ್ತೀವೋ ಅಷ್ಟು ನಮಗೆ ಬ್ಯಾಕ್ಗ್ರೌಂಡನ್ನು ಸೈಡಲ್ಲಿ ತೋರಿಸ್ತಾ ಹೋಗ್ತದೆ. ಈಗ ನಾನು 2 ವರ್ಟಿಕಲ್ ಎರಡು ಹಾರಿಜಾಂಟಲ್ 4 ನಾನು 4 ತಗೊಳ್ಳ ತಕ್ಷಣ ಇಲ್ಲಿ ನಮಗೆ 4 ಫೋಟೋಸ್ 4 ಫೋಟೋಸ್ಗೆ ಬೇಕಾಗಿರುವಂತಹ ಬ್ಯಾಕ್ಗ್ರೌಂಡನ್ನು ಸೈಡಲ್ಲಿ ತೋರಿಸ್ತಾ ಹೋಗ್ತದೆ. ನಾನು ರೈಟ್ ಕ್ಲಿಕ್ ಮಾಡಿ ಫಾಸ್ಟ್ ಫಿಲ್ ಸೆಲೆಕ್ಟೆಡ್ ಟೆಂಪ್ಲೇಟ್ ವಿತ್ ಸೆಲೆಕ್ಟೆಡ್ ಫೋಟೋಸ್ ಅಂತ ನಾನು ಇಲ್ಲಿ ಕೊಟ್ಟರೆ ಆಟೋಮೆಟಿಕ್ ಆಗಿ ಅದು 4 ಫೋಟೋಗಳನ್ನು ಓಪನ್ ಮಾಡ್ತದೆ ಮತ್ತು 4 ಫೋಟೋಗಳನ್ನು ಫಿಲ್ ಅಪ್ ಮಾಡ್ತದೆ. ಆಮೇಲೆ ಸಂಪೂರ್ಣವಾಗಿ ಇದು PSTಯಲ್ಲೇ ಸೇವ್ ಆಗೋದ್ರಿಂದ ನಾವು ಇದನ್ನು Ctrl+T ಹೊಡೆದು ಅಡ್ಜಸ್ಟ್ಮೆಂಟಿಂಗು ಹೆಚ್ಚು ಕಡಿಮೆ ಏನು ಬೇಕಾದ್ರೂ ಮಾಡಿಕೊಂಡು ಅಥವಾ ಅದರ ಕಲರ್ ಬ್ಯಾಲೆನ್ಸನ್ನು ಮಾಡಿ ಫೈನಲ್ ಔಟ್ಪುಟ್ಟನ್ನು ನಾವು ಇಲ್ಲಿಂದನೇ ಸೇವ್ ಮಾಡ್ಬೋದು. ಉದಾಹರಣೆಗೆ ಇಲ್ಲಿ ನಾನು ಸೇವ್ ಮಾಡ್ತಾ ಇದ್ದೀನಿ. ಡೆಸ್ಕ್ಟಾಪಲ್ಲಿ ಒಂದು ಫೋಲ್ಡರ್ ಮಾಡ್ತೀನಿ. ಟೆಸ್ಟ್ ಅನ್ನುವಂಥ ಹೆಸರಲ್ಲೇ ಇದು ಆಟೋಮೆಟಿಕ್ಲಿ ಒಂದು PSD ಮತ್ತು ಒಂದು JPEGಯನ್ನು ಸೇವ್ ಮಾಡ್ತದೆ. ಇಲ್ಲಿ ಮತ್ತೆ ಬೇರೆ ಫೋಟೋಸನ್ನು ಹಾಕ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ಎಷ್ಟು ಫೋಟೋ ನಾನು ಸೆಲೆಕ್ಟ್ ಮಾಡ್ತೀನೋ ಅದು ಆ ಫೋಟೋಗಳ ಅನುಸಾರವಾಗಿ ನಮಗೆ ಬ್ಯಾಕ್ಗ್ರೌಂಡನ್ನು ಇಲ್ಲಿ ಸೈಡಲ್ಲಿ ತೋರಿಸ್ತದೆ. ಇಲ್ಲಿ ನೋಡಿ 2 ವರ್ಟಿಕಲ್ ಮತ್ತು 2 ಹಾರಿಜಾಂಟಲ್ ಮತ್ತು 3 ವರ್ಟಿಕಲ್ ಫೋಟೋ ಇದೆ. ಇಲ್ಲಿ ಮತ್ತೆ ಫಾಸ್ಟ್ ಫಿಲ್ ಮಾಡ್ತೇನೆ. ಅದು ಓಪನ್ ಮಾಡುತ್ತೆ, ಹಾಕುತ್ತೆ. ಇಲ್ಲಿ ಕಟ್ಔಟ್ ಹಾಕ್ಲಿಕ್ಕೆ ಒಂದು ಸ್ಪೇಸ್ ಇದೆ. ಅಲ್ಲಿ ನಾವು ನಮ್ಮ ಕಟಿಂಗ್ ಕಪಲ್ಸನ್ನು ರಿಪ್ಲೇಸ್ ಮಾಡ್ಬೋದು ಈಸಿಯಾಗಿ. ಇದು ಫಿಲಪ್ ಆಯಿತು. ನಾನು ಇಲ್ಲಿಗೆ ಬರ್ತೇನೆ. ಈ ಕಟ್ಔಟನ್ನು ಸೆಲೆಕ್ಟ್ ಮಾಡ್ತೇನೆ. ನಂತರ PSD ಫೋಟೋಸಲ್ಲಿ ಇಲ್ಲಿ ಕಟಿಂಗ್ ಫೈಲ್ಸ್ ಇದೆ. ಇದು ಲೇಯರ್ ಜೊತೆಯಲ್ಲೇ ಕಟ್ ಆಗಿದೆ. ಯೂಶಲಿ ನಾವು ಹೇರ್ ಕಟ್ಟಿಗೆ ಲೇಯರ್ ಏನು ಬಿಡ್ತೀವಿ ಕಟ್ ಆಗಿದೆ. ಇನ್ನೊಂದು ಸೆಕೆಂಡ್ ಲೇಯರಲ್ಲಿ ಹೇರ್ಸ್ ಕಟ್ ಆಗಿದೆ. ಇದು ಹೇರ್ ಕಟ್ ಆಗಿರುವಂಥ ಫೋಟೋ ಇಲ್ಲಿ ನೀವು ನೋಡ್ಬೋದು. ಇದಕ್ಕೆ ನಾನು ರಿಪ್ಲೇಸ್ ಅಂತ ಕೊಟ್ಟ ತಕ್ಷಣವೇ ಈ ಫೋಟೋ ಅಲ್ಲಿ ಹೋಗಿ ಕೊಡ್ತಿದೆ. ಆಮೇಲೆ ನಾನು ಅದನ್ನು Ctrl+T ಹೊಡೆದು ಅದನ್ನು ನನ್ನ ಪ್ರಕಾರ ಅಡ್ಜಸ್ಟ್ ಮಾಡ್ಕೋಬೋದು. ನೀವು ಎಷ್ಟು ಫೋಟೋಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತೀರೋ ಅದರ ತಕ್ಕ ಹಾಗೆ ಅದು ನಿಮಗೆ ಸೈಡಲ್ಲಿ ಬ್ಯಾಕ್ಗ್ರೌಂಡನ್ನು ಸಜೆಸ್ಟ್ ಮಾಡ್ತಾ ಹೋಗುತ್ತೆ. ಹಾರಿಜಾಂಟಲ್ ಇರಲಿ, ವರ್ಟಿಕಲ್ ಇರಲಿ. ಇಲ್ಲಿ ನಾನು 8 ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ. ಅದರಲ್ಲಿ 8 ಹಾರಿಜಾಂಟಲ್ ಇದೆ. ಮತ್ತು ನಾನು ರೈಟ್ ಕ್ಲಿಕ್ ಮಾಡಿ ಫಾಸ್ಟ್ ಫಿಲ್ ಅಂತ ಕೊಡ್ತೇನೆ. ನೀವೇನು ಮಾಡುವಂಥ ಕೆಲಸ ಇಲ್ಲ, ಬರೀ ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಡಬೇಕು. ಅದು ಆದಷ್ಟು ಫಾಸ್ಟಾಗಿ ನಿಮ್ಮ ಕೆಲಸವನ್ನು ಮಾಡಿಕೊಡ್ತದೆ. ಸೊ ಇಲ್ಲಾಗಿದೆ. ಇಲ್ಲಿ ಕಟ್ಔಟ್ ಇದೆ. ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಕಟಿಂಗ್ ಫೈಲ್ಸ್ ಇದಾವೆ. ನಾನು ಸೆಲೆಕ್ಟ್ ಮಾಡಿ ಮತ್ತು ನಾನು ಇದನ್ನು ರಿಪ್ಲೇಸ್ ಅಂತ ಕೊಡ್ತೀನಿ. ಈ ಕಪಲ್ಸು ಅಲ್ಲಿ ರಿಪ್ಲೇಸ್ ಆಗ್ತಾರೆ. ಇಲ್ಲಿ ಗಮನಿಸಬೇಕು, ಹೇರ್ ಕಟ್ಟಿಂಗ್ ಆಗಿರುವಂಥ ಫೋಟೋ ಇದು. ಹೇರ್ ಕಟ್ಟಿಂಗ್ ಜೊತೆಯಲ್ಲಿ ನಿಮಗೆ ಅದು ರಿಪ್ಲೇಸ್ ಆಗುತ್ತೆ. ಅದನ್ನು ನಾನು ಹೇಗೆ ಬೇಕು ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ನಂತರ ಇಲ್ಲಿ ಸೇವ್ ಮಾಡಬೇಕಾಗಿದೆ. ಇದನ್ನು 02 ಅಂತ ಸೇವ್ ಮಾಡ್ತೀನಿ. ಆದ್ಮೇಲೆ ಈಗ ಆಲ್ರೆಡಿ ನಾವು 3 ಶೀಟ್ಗಳನ್ನು ಇಲ್ಲಿ ಸೇವ್ ಮಾಡಿದ್ದೀವಿ. ಒಂದು 2 ಸಲ ಆಗಿದೆ ಅದು. ಈಗ ನಾನು ಇದೇ ಟೆಂಪ್ಲೇಟ್ ನನಗೆ ಬೇಡ, ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ರೀಪ್ಲೇಸ್ ಟೆಂಪ್ಲೇಟ್ ಅಂತ ಕೊಟ್ಟರೆ ಈ ಫೋಟೋಗಳಿಗೆ ಅನುಗುಣವಾಗಿರುವಂಥ ಬೇರೆ ಬೇರೆ ಟೆಂಪ್ಲೇಟ್ಸನ್ನು ಅದು ತೋರಿಸ್ತಾ ಹೋಗುತ್ತೆ. ನಾನು ಡಬಲ್ ಕ್ಲಿಕ್ ಮಾಡಿದ್ರೆ ಇದು ಆ ಟೆಂಪ್ಲೇಟಿಗೆ ಫೋಟೋಸನ್ನು ಹಾಕಿ ಅದೇ ಪಾತಲ್ಲಿ ಸೇವ್ ಮಾಡ್ತದೆ.
ನಾವು ಎಷ್ಟೇ ಫೋಟೋಗಳನ್ನು ತೊಗೊಂಡ್ರೆ ಇದರಲ್ಲಿ ಇರುವಂಥ ಟೆಂಪ್ಲೇಟ್ಗಳಲ್ಲಿ ಎಷ್ಟು ಫೋಟೋಗಳಿಗೆ ಅವಕಾಶ ಇದೆಯೋ ಅಷ್ಟು ಫೋಟೋಗಳನ್ನು ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ 5 ಫೋಟೋಗಳಿದೆ, 5 ಫೋಟೋ ಹಾರಿಜಾಂಟಲ್ ಫೋಟೋ ಇದೆ, ಇಲ್ಲೊಂದು ಕಟೌಟ್ ಇದೆ. ಇದನ್ನು ನಾನು ರಿಪ್ಲೇಸ್ ಮಾಡ್ತೇನೆ. ಆಗಿದೆ. ನಂತರ ಕಟಿಂಗ್ ಇದೆ ಒಂದು. ಇಲ್ಲಿ ನಾನು ಈಗಾಗಲೇ ಕಟ್ ಮಾಡಿ ಹೆಚ್ಚೇನು ಮಾಡೋಂಗಿಲ್ಲ, ಬ್ಯಾಕ್ಗ್ರೌಂಡನ್ನು ತೆಗಿಬೇಕು ಮತ್ತು PSD ಅನ್ನೇ ಅಲ್ಲಿ ಸೇವ್ ಮಾಡುವಂಥದ್ದು ಅಂತ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಇಲ್ಲಿ ಏನಿದೆ ಅನ್ನುವಂಥದ್ದು. ಏನಿಲ್ಲ, ನಾವು ಹೇರ್ ಕಟ್ ಮಾಡಿದ್ದೀವಿ. ಹೇರ್ ಕಟ್ಟಿಂದ ಒಂದು ಲೇಯರ್ ಇದೆ ಮತ್ತು ಈ ಲೇಯರ್ ಇದೆ, 2 ಲೇಯರ್ ಇದೆ ಮತ್ತು ಇದು ಪ್ಯೂರ್ಲಿ PSD ಸೇವ್ ಆಗಿದೆ ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡಲ್ಲಿ. ರೈಟ್ ಕ್ಲಿಕ್ ಮಾಡಿ ರಿಪ್ಲೇಸ್ ಕೊಟ್ಟ ತಕ್ಷಣ ಈ ಕಪಲ್ಸು ಅಲ್ಲಿ ಹೋಗ್ತಾರೆ ಮತ್ತು Ctrl+T ಒತ್ತಿ ಅದನ್ನು ನಾನು ಸಣ್ಣ ಪುಟ್ಟ ನನಗೆ ಬೇಕಾಗಿರೋ ಥರ ಅಡ್ಜಸ್ಟ್ಮೆಂಟಿಂಗನ್ನು ಮಾಡ್ಬೋದು. ಈ ಹಿಂದೆನೇ ಹೇಳಿದ್ದೆ, ಈ ಫೋಟೋ ಇಲ್ಲಿಗೆ ಬರಬೇಕು, ಈ ಫೋಟೋ ಇಲ್ಲಿಗೆ ಬರಬೇಕಂದ್ರೆ ಸ್ವಾಪ್ ಆಪ್ಷನನ್ನು ನಾವು ಯಾವಾಗ ಬೇಕಾದ್ರೂ ಬಳಸ್ಕೊಂಡು ನಾವು ಹೆಚ್ಚು ಕಡಿಮೆ ಮಾಡಬಹುದು. ಸೊ ಈಗ ಅದು ಸ್ವ್ಯಾಪ್ ಆಗಿದೆ. ಇದನ್ನು ಕೂಡ ನಾವು ಸೇವ್ ಮಾಡೋಣ. 04 ಸೇವ್ ಆಗುತ್ತೆ. ನಂತರದಲ್ಲಿ ಬಹಳ ಜನರಿಗೆ ಪ್ರಶ್ನೆಗಳಿದ್ದಾವೆ, ಇದು ಸೀರಿಯಲ್ ಪ್ರಕಾರ ಫಿಲ್ ಮಾಡುತ್ತಾ ಇಲ್ಲ ಅನ್ನುವಂಥದ್ದು. ಇಲ್ಲಿ ನಾವು ನಂಬರ್ಸ್ ಇಟ್ಕೊಂಡಿದ್ದೀವಿ ಕನ್ವಿನ್ಸ್ ಆಗಲಿಕ್ಕೆ. ಅದು ಸೀರಿಯಲ್ ಪ್ರಕಾರನೇ ನಮ್ಮ ಫೋಟೋಗಳನ್ನು ಫಿಲ್ ಮಾಡುತ್ತೆ ಅನ್ನೋದಕ್ಕೆ. ಇಲ್ಲೊಂದು 8 ಆಲ್ಬಮ್ ಇದು ಬ್ಯಾಕ್ಗ್ರೌಂಡ್ ಇದೆ, PSD ಬ್ಯಾಕ್ಗ್ರೌಂಡು. ಇದಕ್ಕೆ ನಾನು ಫಿಲ್ ಮಾಡ್ತೀನಿ. ಇದು ಸೀರಿಯಲನ್ನು ಯಾವಾಗಲೂ ಮಿಸ್ ಮಾಡಲ್ಲ, ಬಿಕಾಸ್ ಆ ರೀತಿ ಪ್ರೋಗ್ರಾಮ್ ಆಗಿರ್ತದೆ ಆಟೋ PSDಗಳು. ನೀವು ನೋಡ್ತಾ ಇದ್ರಿ 1 2 3 4 5 6 7 8 ಮಾರ್ಕೆಟಲ್ಲಿ ತಗೊಂಡಿರುವಂಥ PSDಗಳು ಈ ರೀತಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಮ್ಮ PSDಗಳು ಸೀರಿಯಲ್ ವೈಸ್ ಆಗಿಯೇ ಅದನ್ನು ಫಿಲ್ ಮಾಡಲಿಕ್ಕೆ ನಾವು ಪ್ರೋಗ್ರಾಮಿಂಗನ್ನು ಮಾಡಿರ್ತೀವಿ. ಬೇರೆ ಬ್ಯಾಕ್ಗ್ರೌಂಡ್ ನೋಡೋದಾದರೆ 12 ತೊಗೊಂಡಿದ್ದೀನಿ ನೋಡಿ, 12 ಇದೆ. ಇದರಲ್ಲಿ 12 ಫೋಟೋಸ್ ಫಿಲ್ ಆಗ್ತಾ ಇದ್ದಾವೆ. ಆಟೋಮೆಟಿಕ್ ಆಗುತ್ತೆ, ಬಟ್ ಸೀರಿಯಲ್ ವೈಸೇ ಆಗುತ್ತೆ. ಎಲ್ಲೂ ನಿಮಗೆ ಆ ಸೀಕ್ವೆನ್ಸ್ ಏನಿದೆ ಫೋಟೋಗಳದು ಅದನ್ನು ಮಿಸ್ ಆಗೋಕ್ಕೆ ಬಿಡೋದಿಲ್ಲ. ಇದು ಒಂದು ಬಹಳ ದೊಡ್ಡ ಅಡ್ವಾಂಟೇಜ್ ಅಂತ ನಮ್ಮ ಸಂಸ್ಥೆ ಭಾವಿಸ್ತದೆ. ಯಾಕಂದರೆ PSDಗಳನ್ನು ಹುಡುಕೋದ್ರಲ್ಲೇ ನಾವು ಹೆಚ್ಚು ಸಮಯವನ್ನು ಕಳಿತೀವಿ ಮತ್ತು ಹಾರಿಜಾಂಟಲ್ ವರ್ಟಿಕಲ್ ಫೋಟೋಗಳನ್ನು ಆಟೋಮೆಟಿಕ್ಲಿ ಡಿಟೆಕ್ಟ್ ಮಾಡಿ ಹಾಕುವಂಥ ಒಂದು ಆಪ್ಷನ್ ಕೂಡ ಇದರಲ್ಲಿ ಇರೋದ್ರಿಂದ ಇದರ ಸದುಪಯೋಗನ ಛಾಯಾಗ್ರಾಹಕರು ಪಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಆಟೋಮೆಟಿಕ್ ಆಗಿಯೇ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಧನ್ಯವಾದಗಳು.